ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ನಟ ದರ್ಶನ್ ಅವರು ಒಂಥರ ನಮ್ಮ ಇಂಡಿಯಾ ಕನ್ನಡ ಇಂಡಸ್ಟ್ರಿ ಹೆಂಗೆ ಅಂತ ಕೇಳಿದ್ರೆ ಒಂಥರ ಬಾಲಿವುಡ್ ಸಲ್ಮಾನ್ ಖಾನ್ ಅವ್ರು ಇದಾರಲ್ಲ, ಸ್ಯಾಂಡ್ಲ್ವುಡ್ ಸಲ್ಮಾನ್ ಖಾನ್ ಅನ್ಬೇಕು ನಾವು ಇವ್ರನ್ನ, ದರ್ಶನ್ ಸರ್ ಅವ್ರನ್ನ. ಯಾಕೆಂತ ಕೇಳಿದ್ರೆ ಹಿಂದೆ ಒಂದು ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಸರ್ ಅವರು, ಶಂಕರ್ ನಾಗ್ ಅವರು, ಅಂಬರೀಷ್ ಅವರು, ಇಷ್ಟೊಂದು ತುಂಬಾ ಜನ ನಟರು ಬಂದಿದ್ದಾರೆ ಕನ್ನಡ ಇಂಡಸ್ಟ್ರಿಲಿ. ಬಟ್ ಆಗಿದ್ದಂತ ಒಂದು ಇಂಡಸ್ಟ್ರಿನೇ ಬೇರೆ, ಸದ್ಯಕ್ಕೆ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಇಂಡಸ್ಟ್ರಿನೇ ಬೇರೆ. ಯಾರು ಯಾವ ಫಿಲಂ ಬರ್ತಾ ಇಲ್ಲ, ಯಾರು ಫಿಲಂ ಮಾಡ್ತಾ ಇಲ್ಲ, ಮಾಡ್ತಾ ಇದ್ರೆ ಇಲ್ಲ ಅಂತ ಹೇಳಲ್ಲ. 4 ವರ್ಷಕ್ಕೊಂದು, 2 ವರ್ಷಕ್ಕೊಂದು, 3 ವರ್ಷಕ್ಕೊಂದು, ಈ ತರ ಇಂಡಸ್ಟ್ರಿ ಗತಿ ಏನಂತ ಕೆಲವೊಂದು ಕಡೆ ನೆಗೆಟಿವ್ ತುಂಬಾನೇ ಓಡ್ತಾ ಇದೆ. ಬಟ್ ನನಗನ್ಸೋದು ಏನಂತಂದ್ರೆ, ಇದಾರೆ ನಮ್ಮಲ್ಲಿ ಬೇಜಾನ್ ಜನ ನಟರುಗಳಿದ್ದಾರೆ. ದರ್ಶನ್ ಸರ್ ಅವರಾಗಿರ್ಬೋದು, ಸುದೀಪ್ ಸರ್ ಅವರಾಗಿರ್ಬೋದು, ಯಶ್ ಸರ್ ಅವರಾಗಿರ್ಬೋದು, ಆಮೇಲೆ ಧ್ರುವ ಸರ್ಜಾ ಅವರಾಗಿರ್ಬೋದು, ತುಂಬಾ ಜನ ನಟರು ಇದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಯಾಕೆ ದರ್ಶನ್ ಸರ್ ಅವರ ಒಂದು ಒಂದು ಪಾತ್ರ ತುಂಬಾ ವಹಿಸುತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿ ಅಂತ ಕೇಳಿದ್ರೆ, ಅವರು ಮಾಡ್ತಕ್ಕಂತ ಒಂದು ಫಿಲಮ್ ಕನ್ನಡಕ್ಕೆ ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಅಂತ ಅವ್ರು ದರ್ಶನ್ ಸರ್ ಅವರು ಯಾವತ್ತೂ ಹೇಳ್ಬಿಟ್ಟಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಬೇರೆ ಕಡೆ ಹೋಗಲ್ಲ, ಬೇರೆ ಭಾಷೆ ನಟನೆ ಮಾಡಲ್ಲ. ಒಂಥರ ಕನ್ನಡ ಹೆಂಗ್ ಕನ್ನಡ ಯಾಕೆ ಅವರು ಅಷ್ಟೊಂದು ಕನ್ನಡಕ್ಕೋಸ್ಕರನೇ ನಾನು ಇರೋದು, ಕನ್ನಡಕ್ಕೋಸ್ಕರ ನಾನು ಫಿಲಂ ಮಾಡ್ತೀನಿ. ನನ್ನ ಕನ್ನಡ ಅಭಿಮಾನಿಗಳಿಗೆ ನಾನು ಯಾವತ್ತು ನನ್ನ ಎದೆಯಲ್ಲಿ ಇರೋದು ಕನ್ನಡ ಮಾತ್ರ ಬಿಟ್ಟು ಯಾವುದೇ ಕಾರಣಕ್ಕೂ ನಾನು ಹೊರಗಡೆ ಹೋಗಲ್ಲ. ಯಪ್ಪ ಅಂದ್ರೆ ಹೋಗಲ್ಲ. ಅದು ನಿಜ ಕೂಡ. ಅವ್ರದ್ದೇನೋ ಒಂದು ಕೆಲವೊಂದು ಇನ್ಸಿಡೆಂಟ್ಸ್ಗಳಾಯ್ತು, ಆ ಇನ್ಸಿಡೆಂಟ್ಸ್ಗಳು ಆದ್ರೂ ಕೂಡ, ಬಟ್ ಆ ಇನ್ಸಿಡೆಂಟ್ಸ್ ಆಗಕ್ಕಿಂತ ಮುಂಚೆ ಓಡ್ತಾ ಇತ್ತಲ್ಲ ಮಾಧ್ಯಮದಲ್ಲಿ, ಇದಾವ ಕನ್ನಡ ಮಾಧ್ಯಮಗಳು ಇದಾವೆ, ತುಂಬಾ ದೊಡ್ಡ ದೊಡ್ಡ ಮಾಧ್ಯಮಗಳಿದಾವೆ. ಓ, ದರ್ಶನ್ ಕೆರಿಯರ್ ಕ್ಲೋಸ್ ಆಯ್ತು, ದರ್ಶನ್ ಅವ್ರು ಇನ್ ಮುಂದೆ ಫಿಲಂ ಮಾಡಲ್ಲ, ದರ್ಶನ್ ಅವರು ಒಂದು ಐಕಾನ್ ತರ ಇದ್ರು ಕನ್ನಡ ಇಂಡಸ್ಟ್ರಿಗೆ. ದರ್ಶನ್ ಅವರು ಒಂದು ಹೆಂಗೆ ಅಂತಂದ್ರೆ ಒಂಥರ ಮಾಸ್ ಹೀರೋ. ಹೌದು, ನಿಜ. ನಮ್ಮ ಕನ್ನಡ ಇಂಡಸ್ಟ್ರಿಲಿ ಮಾಸ್ ಹೀರೋ ಅಂತಂದ್ರೆ ಏಕೈಕ ನಟ ಅವರು ದರ್ಶನ್ ಅವರು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಮಾಸ್ ಹೀರೋ ಅಂತಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಲಿ. ಹೆಂಗೆ ಬಾಲಿವುಡ್ ಅಲ್ಲಿ ಸಲ್ಮಾನ್ ಖಾನ್ ಅವರು ಇದಾರಲ್ಲ, ಹಂಗೆ ನಮ್ಮ ಕನ್ನಡದಲ್ಲಿ ದರ್ಶನ್ ಸರ್ ಅವರು. ಇದನ್ನ ಅರ್ಥ ಮಾಡ್ಕೋಬೇಕಾಗಿರೋದು ಮೇನ್. ಒಂದ್ ಕಾಲದಲ್ಲಿ ಇತ್ತು ಕನ್ನಡ ಇಂಡಸ್ಟ್ರಿ ಹೆಂಗೆ ಅಂತಂದ್ರೆ ಒಂಥರ ಬೇರೆ ಲೆವೆಲ್ಗೆನೆ ಇತ್ತು. ಆ ತರ ಫಿಲಮ್ ಮಾಡಿದ್ದಾರೆ. ಬಟ್ ಆ ನಟರುಗಳು ಆ ತರ ಇದ್ರು. ಇದೇ ರಾಜ್ಕುಮಾರ್ ಸರ್ ಅವರಾಗ್ಲಿ, ವಿಷ್ಣುವರ್ಧನ್ ಸರ್ ಅವರಾಗ್ಲಿ, ಶಂಕರ್ನಾಗ್ ಸರ್ ಅವರಾಗ್ಲಿ, ಅಂಬರೀಷ್ ಸರ್ ಅವರಾಗ್ಲಿ, ಅಂಬರೀಷ್ ಅವ್ರು ಬಿ ಅವ್ರು ನೆಕ್ಸ್ಟ್ ಲೆವೆಲ್ ಅವರು. ಒಂದು ಕನ್ನಡ ಇಂಡಸ್ಟ್ರಿ ಕಳಶ ಅಂತಂದ್ರೆ ಅದು ಅಂಬರೀಷ್ ಅವರು, ವಿಷ್ಣುವರ್ಧನ್ ಸರ್ ಅವರು, ಶಂಕರ್ನಾಗ್ ಅವರು, ರಾಜ್ಕುಮಾರ್ ಅವರು. ಇವತ್ತಿನ ಪರಿಸ್ಥಿತಿ ಹೆಂಗಾಗಿದೆ ಗೊತ್ತಾ? ಬೇರೆ ಭಾಷೆದವರು ಬೇರೆ ಭಾಷೆಯವರು, ಈ ತೆಲುಗು, ತಮಿಳು, ಏನು ಮಲಯಾಳಮು ಎಲ್ಲ ಇದಾರಲ್ಲ, ಅವರು ಬಂದು ಇಲ್ಲಿ ಫಿಲಂ ಓಡಿಸ್ತಾ ಇದಾರೆ ಸ್ವಾಮಿ. ಹೆಂಗ್ ಆಗ್ಬೇಡ ಕನ್ನಡದವ್ರಿಗೆ, ಕನ್ನಡಿಗರಿಗೆ ಹಿಂಗ್ ಆಗ್ಬೇಡ. ಇವರು ಅಲ್ಲಿ ಮಾಡ್ತಾರ ಕನ್ನಡ ಅಷ್ಟೊಂದೆಲ್ಲ ಜಂಬಾ ಕೊಚ್ಕೊತಾರಲ್ಲ, ತಪ್ಪ ಯಾರದ್ದಿದು? ಹೀರೋಗಳಂತೂ ಅಲ್ವೇ ಎಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂತಂದ್ರೆ, ಇಲ್ಲಿರೋ ಡಿಸ್ಟ್ರಿಬ್ಯೂಟರ್ಸು, ಪ್ರೊಡ್ಯೂಸರ್ಸು, ಡೈರೆಕ್ಟರ್ಗಳು, ಎಷ್ಟೋ ಜನ ಆಕ್ಷನ್ ಕಟ್ ಕನ್ನಡದವ್ರಿಗಳಲ್ಲ, ಬೇರೆ ಭಾಷೆಯವ್ರಿಗೆ ಹೇಳ್ತಾರೆ. ತೆಲುಗು, ತಮಿಳು, ಇದೆಲ್ಲ ಏನಕ್ಕೆ ಮಾಡ್ತೀರಾ? ಏನ್ ನಿಮ್ಗಿಲ್ಲ ದುಡ್ಡಿಲ್ವಾ ಕನ್ನಡ ಇಂಡಸ್ಟ್ರಿಲಿ? ಎಂತೆಂತ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ಗಳಿದ್ದಾರೆ. ನಿಮ್ಗೆ ಇವ್ರು ಬೇಕಾಗಿಲ್ಲ. ನಿಮ್ಗೆ ಯಾರು ಬೇಕು ಹೇಳಿ? ಜೂನಿಯರ್ NTR ಇದಾರೆ, ಪ್ರಭಾಸು. ತಮಿಳಲ್ಲಿ ಬೇಡ, ಅವ್ರ ಹೆಸರು ಹೇಳೋದು ಬೇಡ, ಎಕ್ಸಾಂಪಲ್ ಹೇಳಿದೆ ನಾನು. ಅವ್ರ ಮೇಲೆ ದ್ವೇಷ ಇದೆ ಅಂತಲ್ಲ, ಬಟ್ ನಮ್ಮ ಕನ್ನಡ ಇಂಡಸ್ಟ್ರಿ ಫಸ್ಟ್ ಗುರು, ಆಮೇಲೆ ಮಿಕ್ಕಿದವರು. ಯಾಕಂದ್ರೆ ಫಸ್ಟ್ ನಮ್ಮ ಮನೇನ ನಾವು ಚೆನ್ನಾಗಿ ನೋಡ್ಕೋಬೇಕು. ನಾವು ಚೆನ್ನಾಗಿದ್ರೆ ನಾವು ಇನ್ನೊಂದು ಮನೆಗೆ ಸಹಾಯ ಮಾಡಕ್ಕಾಗೋದು, ಹೆಲ್ಪ್ ಮಾಡಕ್ಕಾಗೋದು. ಫಸ್ಟ್ ನಮ್ಮ ಕನ್ನಡ ಇಂಡಸ್ಟ್ರಿ ಬರ್ಲಿ. ಅದಕ್ಕೆ ದರ್ಶನ್ ಸರ್ ಅವ್ರು ಹೇಳಿದ್ದು, ಈ ಅಷ್ಟು ಇಂಡಸ್ಟ್ರಿ ಒಂದ್ ಕಡೆ ನಿಂತ್ಕೊಂಡ್ಬಿಡ್ಲಿ ಸ್ವಾಮಿ, ಒಂದ್ ಕಡೆ ನಾನ್ ನಿಲ್ತೀನಿ, ಯಾರ್ ತೂಕ ಆಗ್ಬಿಡುತ್ತ ಮುಟ್ ನೋಡ್ಕೊಂಡ್ಬಿಡೋಣ ಅಂತ ಒಂದೇ ಒಂದು ಮಾತು ಹೇಳಿದ್ರು ದರ್ಶನ್ ಸರ್ ಅವರು. ನೀವೇನಾದ್ರೂ ಅರ್ಥ ಮಾಡ್ಕೊಳ್ಳಿ. ಮೊನ್ನೆ ಸಾಧು ಕೋಕಿಲ್ ಅವರು ಒಂದು ವಿಪರೀತ ಒಂದು ನೋವಾಗೋ ರೀತಿ ಒಂದೇನೋ ಸಂದೇಶ ಕೊಟ್ರು. ಮುಚ್ಚಿಬಿಡಿ ಕನ್ನಡ ಇಂಡಸ್ಟ್ರಿ ಸಾಕು, ಕನ್ನಡ ಇಂಡಸ್ಟ್ರಿ ಹಾಕ್ಬೇಕು, ಫಿಲಂಗಳೇ ಓಡ್ತಾ ಇಲ್ಲ. ಅವ್ರು ಹೇಳಿದ್ದು ನಿಜ. ಸಾಧು ಕೋಕಿಲ್ ಅವ್ರು ಹೇಳಿದ್ದು ತಪ್ಪೇನಿಲ್ಲ. ಇದಕ್ಕೆಲ್ಲ ಕಾರಣ ಆಗ್ತಾ ಇರೋದೇನು? ಡೈರೆಕ್ಟರ್ಗಳು ಕೆಲವೊಂದು ಎಲ್ಲ ಡೈರೆಕ್ಟರ್ಗಳಿಲ್ಲ, ಕನ್ನಡಕ್ಕೋಸ್ಕರನೇ ಕೆಲವೊಂದು ಡೈರೆಕ್ಟರ್ಗಳಿದ್ದಾರೆ. ಬಟ್ ಅವರು ಬೇರೆ ಭಾಷೆಗೆ ಹೋದವರು ಹೆಸರು ಹೇಳೋದು ಬೇಡ, ಅವ್ರಿಗೆ ಅರ್ಥ ಆಗಿರುತ್ತೆ. ಅವ್ರಿಗೆ ಅವ್ರು ಬಂದಿದ್ದು ಕನ್ನಡದಿಂದಾನೆ. ಅವ್ರು ಬೇರೆ ಭಾಷೆ ಹೋಗಕ್ಕಿಂತ ಮುಂಚೆ ಅವ್ರು ಹಿಟ್ ಹಿಟ್ ಫಿಲಂಗಳು ಏನು ಕೊಟ್ಟಿದಾರಲ್ಲ, ಇದೇ ಕನ್ನಡದಿಂದಾನೇ ಬೆಳೆದಿರೋದವ್ರು. ಎಷ್ಟೋ ಜನ ಹೀರೋಗಳಾಗಿರ್ಬೋದು, ಡೈರೆಕ್ಟರ್ಗಳಾಗಿರ್ಬೋದು, ಪ್ರೊಡ್ಯೂಸರ್ಗಳಾಗಿರ್ಬೋದು. ಫಸ್ಟ್ ಸ್ವಾಮಿ ಕನ್ನಡ ಇಂಡಸ್ಟ್ರಿನ ಉದ್ಧಾರ ಮಾಡ್ರಿ ನೀವು.
ಆಮೇಲೆ ತೆಲುಗು, ತಮಿಳು, ಮಲಯಾಳಂಗೆ ಹೋಗ್ರಿ. ಅದಕ್ಕೆ ದರ್ಶನ್ ಸರ್ ಅವ್ರು ಹೇಳೋದು, ನೀವು ಸೈಡ್ ಆಕ್ಟರ್ಗಳು ಇಲ್ಲಿಂದನೇ ಕರ್ಕೊಂಬರ್ರಿ, ಫಸ್ಟ್ ಕನ್ನಡದವ್ರು ಇದಾರ ಅಂತ ಚೆಕ್ ಮಾಡ್ತಾರ ಅವ್ರು ಫಿಲಮ್ ಅಲ್ಲಿ. ಅವರೇ ಒಂದು ಓಪನ್ ಸ್ಟೇಟ್ಮೆಂಟ್ ಹೇಳ್ಕೊಟ್ಟಿದ್ದಾರೆ. ಒಂದು ಯಾವ್ದೋ ಒಂದು ಮಾಧ್ಯಮದಲ್ಲಿ ಇಂಟರ್ವ್ಯೂ ಮಾಡ್ಬೇಕಾದ್ರೆ, ಅವ್ರ ಸೆಟ್ ಅಲ್ಲಿ ಅವ್ರ ಫಿಲಮ್ ಓಡ್ತಾ ಇರ್ಬೇಕಾದ್ರೆ ಅವ್ರು ಎಂತವ್ರಾದ್ರೂ ಆಗಿರ್ಲಿ, ಇವಾಗ ಹೊರಗಡೆಯಿಂದ ಅಕಸ್ಮಾತ್ ವಿಲನ್ಗಳು ಕರ್ಕೊಂಡ್ ಬರ್ತಾರ, ಯಾವ ಟಾಪ್ ಅಲ್ಲಿ ಇರೋದೇ ಕರ್ಕೊಂಡ್ ಬಂದು ನಾ ಹಾಕಂತೀವಿ ಅಂತ ಹೇಳ್ತಾರೆ. ಯಾರೋ ಹೆಂಗ್ ಆಗ್ಬಿಟ್ಟಿದೆ ಅಂತ ಕೇಳಿದ್ರೆ ಈಗ ಕನ್ನಡ ಇಂಡಸ್ಟ್ರಿನ, ಈ ದರ್ಶನ್ ಸರ್ ಅವ್ರು ಇಲ್ಲ ಅಂತಂದ್ರೆ ಇಂಡಸ್ಟ್ರಿನೇ ಇಲ್ಲ, ಆ ತರ ಆಗ್ಬಿಟ್ಟಿದೆ ಸಿಚುವೇಶನ್. ಅಂದ್ರೆ ಆ ತರ ಅಂತ ಹೇಳ್ತಾ ಇಲ್ಲ, ಬಟ್ ದರ್ಶನ್ ಸರ್ ಅವರು ಬಹುಮುಖ್ಯ ಪಾತ್ರ ಯಾಕೆ ವಹಿಸ್ತಾರೆ ಅಂತಂದ್ರೆ, ಅವ್ರೊಂದು ಫಿಲಮ್ ಆಗಿರ್ಬೋದು, ಅವ್ರಿಗಿರೋ ಫ್ಯಾನ್ ಬೇಸ್ ಆ ತರ ಇದೆ. ನೀವು ಎಷ್ಟನ ನೆಗೆಟಿವ್ ತೋರ್ಸರಿ, ಎಷ್ಟನ ಪಾಸಿಟಿವ್ ತೋರ್ಸರಿ, ಅವ್ರು ಒಂದು ಕ್ರಾಂತಿ ಇವೆಂಟ್ ಅಲ್ಲಿ ಒಂದು ಮಾತು ಹೇಳಿದ್ರು, ನೀವು ನನ್ನ ಬಗ್ಗೆ ನೀವು ಪಾಸಿಟಿವ್ ಆದ್ರೂ ಹೇಳಿ, ನೆಗೆಟಿವ್ ಆದ್ರೂ ಹೇಳಿ, ನಾವು ಪಬ್ಲಿಸಿಟಿ ಅಂತೂ ಇದ್ದೇ ಇರ್ತೀನಿ ಅಂತ. ಇದೇ ಒಂದು ಕಾರಣಕ್ಕೋಸ್ಕರ